Children, Yukti Shaktehe Gariyasi, the second part we will read now. You heard about the lesson last week. There was a Rakshasa who was troubling all the people who comes to forests and the animals in the forest. So, a young boy by name Kushala thought of killing this Rakshasa and give happiness to both the animals of the forest and the people of the village. So he came to forest, and after searching many days, he saw the place of Rakshasa where he was staying. So after seeing Rakshasa, he starts going towards Rakshasa. Who? The young boy Kushala. स्वसमीपम् आगन्तं तं निर्भयं युवकं दृष्ट्वा स राक्षसः एवम् अवदत्. स्वसमीपम् आगन्तं, who was coming near him, tam nirbhayam, that fearless, yuvakam, young boy, drishtva, after seeing him, the rakshasaha evam avadat. The rakshasa told like this, ಏನಪ್ಪ ಈ ಹುಡುಗ ಚಿಕ್ಕ ಹುಡುಗ ನನ್ನನ್ನು ನೋಡಿದ್ರೆ ಹೆದರ್ಕೊಳ್ದೆ ಹಾಗೆ ನನ್ನ ಹತ್ರ ಬರ್ತಿದ್ದಾನಲ್ಲ ಅಂತ ನೋಡಿ ಅವನನ್ನು ಕೇಳ್ದ. ತ್ವಂ ಕೋಸಿ ಕಿಮರ್ಥಮಾಗತೋಸಿ, ಹೂ ಆರ್ ಯು, ಕಿಮರ್ಥಮಾಗತೋಸಿ, ವೈ ಆರ್ ಯು ಕಮಿಂಗ್ ಹಿಯರ್, ನೀನು ಯಾರು, ಯಾತಕ್ಕೆ ಬರ್ತಾ ಇದೀಯಾ. ಆಗ ಕುಶಾಲ ಹಸಿತ್ವಾ ವದತ್, ಹಿ ಲಾಫ್ಸ್ ಅಂಡ್ ಸೇಸ್, ತ್ವಂ ಗೃಹೀತುಂ ಆಗತೋಸ್ಮಿ. ನಕ್ಕು ಹೇಳ್ತಾನೆ, ಐ ಹ್ಯಾವ್ ಕಮ್ ಹಿಯರ್ ಟು ಕ್ಯಾಚ್ ಯು. ಶ್ರುತ್ವ ಇದಂ ಉಚ್ಚೈಃ ಹಸಿತ್ವಾ ರಾಕ್ಷಸಃ ವದತ್. ಇದಂ ಶ್ರುತ್ವ, ಲಿಸನಿಂಗ್ ಟು ದಿಸ್, ಉಚ್ಚೈಃ ಹಸಿತ್ವಾ, ಹಿ laughed very loudly and avadat, and the Rakshasa told, हे मूढ़मते, अहम अस्य वनस्य अधिपः, मम शक्तिः प्रतिष्ठा च अपारा, मां जेतुं ग्रहीतुं मारयितुं वा न कोऽपि समर्थः. त्वं तु युवकः एव, मम शरीरस्पर्शमपि कर्तुं अशक्यो असि इति. ಹೇಳ್ತಾನೆ, हे मूढ़मते, you fool, अहम अस्य वनस्य अधिपः, अधिपः राजा, king, I am the king of this forest, मम शक्तिः, my power, pratishtha, and my personality, apara, is very great here. Mam jetum, to win, grahitum, to catch, or marayitum va, or kill, na kopi samartha, no one is capable. Tvam tu yuvakaha eva, and you, a boy, a young boy, mama sharira sparsham, to touch my body also, ಅಶಕ್ಯೋಸಿ, ಇಟ್ ಈಸ್ ಇಂಪಾಸಿಬಲ್. ಏ ಮೂರ್ಖ, ನಾನು ಈ ಕಾಡಿನ ರಾಜ, ನನ್ನ ಶಕ್ತಿ, ನಾನು ಎಂತಹವನು ಅನ್ನೋದು ಎಲ್ಲರಿಗೂ ಗೊತ್ತು. ಇನ್ನು ನನ್ನನ್ನು ಗೆಲ್ಲೋದಕ್ಕಾಗಲಿ, ಹಿಡಿಯೋದಕ್ಕಾಗಲಿ, ಕೊಲ್ಲೋದಕ್ಕಾಗಲಿ ಯಾರಿಗೂ ಸಾಧ್ಯ ಇಲ್ಲ. ಅಂತಹದ್ರಲ್ಲಿ ನೀನು ಯುವಕಃ, ಇನ್ನು ಚಿಕ್ಕ ಹುಡುಗ, ನನ್ನ ಶರೀರವನ್ನು ಮುಟ್ಟೋಕ್ಕೂ ಕೂಡ ಸಾಧ್ಯ ಇಲ್ಲ. ಕೊಲ್ಲೋದು ದೂರ ಉಳಿತು, ಯು ಕ್ಯಾನ್ ನಾಟ್ ಟಚ್ ಮೀ. ಆಗ ಕುಶಾಲ ರಿಪ್ಲೈಸ್, ರಾಕ್ಷಸ ಏವಮಾವದ, ಪೂರ್ವಂ ಅಪಿ ಅಹಂ ತವ ಸದೃಶಂ ಬಲಿಷ್ಠಂ ರಾಕ್ಷಸಂ ದೃಷ್ಟವಾನ್, ನ ಕೇವಲಂ ಮಯಾ ದೃಷ್ಟಃ ಪರಂ ಗೃಹೀತಃ ಅಪಿ. ಅಧುನಾ ಸಹ ಮಮ ಅಧೀನಃ ಅಸ್ತಿ. ಅಸ್ಮಿನ್ ವಿಷಯೇ ಯದಿ ಸಂಶಯೋಸ್ತಿ ತರ್ಹಿ ಪಶ್ಯ ಇತಿ ವದನ್ ಕುಶಾಲಃ ಸ್ವಸಕಾಶಂ ಸ್ಥಿತಂ ದರ್ಪಣಂ ತಂ ದರ್ಶಿತವಾನ್. ದರ್ಪಣಂ ಅಂಡರ್ಲೈನ್. ಆಗ
ಆ ಹುಡುಗ ಹೇಳ್ತಾನೆ, ಕುಶಾಲ, ರಾಕ್ಷಸ ಏವಂ ಮಾವದ, ಡೋಂಟ್ ಸೇ ಲೈಕ್ ದ್ಯಾಟ್. ಪೂರ್ವಂ ಅಪಿ, ಬಿಫೋರ್ ಆಲ್ಸೋ, ಅಹಂ ಐ ತವ ಸದೃಶಂ ಈಕ್ವಲ್ ಟು ಯು ಬಲಿಷ್ಠಂ ರಾಕ್ಷಸಂ ಎ ವೆರಿ ಸ್ಟ್ರಾಂಗ್ ಡೆಮನ್ ದೃಷ್ಟವಾನ್. ಐ ಸಾ ನ ಕೇವಲಂ ಸಹ ಮಯಾ ದೃಷ್ಟಃ, ಐ ಜಸ್ಟ್ ಡಿಡ್ ನಾಟ್ ಸಿ ಹಿಮ್ ಪರಂ ಬಟ್ ಗೃಹೀತಃ ಅಪಿ, ಐ ಕಾಟ್ ಹಿಮ್ ಆಲ್ಸೋ. ಅಧುನಾ ನೌ ಸಹ ಮಮ ಅಧೀನಃ, he is under me. I have caught him, he is under my grip. Asmin vishaye yadi samshayosti, you have any doubt regarding this, tarhi pashya, see now. Iti vadan, thus saying, Kushala swarsakasham, near him sthitam, there was a darpana, a mirror, tam darshitavan. He showed the mirror which he had. ಎಲೈ ರಾಕ್ಷಸನೇ, ಹಾಗೆ ಹೇಳಬೇಡ. ಹಿಂದೆ ನಾನು ನಿನ್ನಂತಹ ಬಲಿಷ್ಠನಾದ ರಾಕ್ಷಸನನ್ನು ನೋಡಿದ್ದೇನೆ. ನೋಡಿದ್ದು ಮಾತ್ರ ಅಲ್ಲ, ಅವನನ್ನು ಹಿಡಿದುಕೊಂಡಿದ್ದೇನೆ. ಈಗ ಅವನು ನನ್ನ ಆಶ್ರಯದಲ್ಲಿದ್ದಾನೆ. ಈ ವಿಷಯದಲ್ಲಿ ಏನಾದರೂ ನಿನಗೆ ಸಂಶಯ, ಡೌಟ್ ಇದ್ದರೆ ನೋಡಪ್ಪ ಅಂತ ಹೇಳಿ ಕುಶಾಲ ತನ್ನ ಹತ್ತಿರ ಇರುವ ಒಂದು ಕನ್ನಡಿಯನ್ನು ದರ್ಶಿತವಾನ್ ತೋರಿಸ್ತಾನೆ. ಯಾರಿಗಾರು ಕನ್ನಡಿ ತೋರಿಸಿದ್ರೆ ಏನು ಕಾಣಿಸುತ್ತೆ? ಸ್ವಪ್ರತಿಬಿಂಬಂ, ಅದರಲ್ಲಿ ಅವನ ರಿಫ್ಲೆಕ್ಷನ್ ಕಾಣಿಸುತ್ತೆ. ದರ್ಪಣೆ, ಇನ್ ದ ಮಿರರ್, ಸ್ವಪ್ರತಿಬಿಂಬಂ ಏವ ಅನ್ಯಂ ಭಯಂಕರಂ ರಾಕ್ಷಸಂ ಮತ್ವಾ ಸ್ವಪ್ರತಿಬಿಂಬಂ, his own reflection he saw in the mirror. But what did Rakshasa thought? He thought that anyam bhayankaram rakshasam matva. But Rakshasa saw his reflection. ಪಾಪ ಯಾವತ್ತೂ ಕನ್ನಡಿ ನೋಡೇ ಇರಲಿಲ್ಲ. ಅವನು ಕನ್ನಡಿನಲ್ಲಿ ತನ್ನ ಮುಖನ ಹೇಗಿದೆ ಅಂತ ನೋಡಿಕೊಂಡೇ ಇರಲಿಲ್ಲ. ಆ ಕನ್ನಡಿನಲ್ಲಿ ಅದನ್ನು ನೋಡಿ, ತನ್ನ ರಿಫ್ಲೆಕ್ಷನ್ನನ್ನೇ ನೋಡಿ ಇನ್ನೊಂದು ರಾಕ್ಷಸ ಅಂದ್ಕೊಂಡು ರಾಕ್ಷಸ ದೀನಸ್ವರೇಣ ಕುಶಾಲಂ ಪ್ರಾರ್ಥಿತವಾನ್. ದೀನಸ್ವರೇಣ, ವೆರಿ ಮರ್ಸಿಫುಲಿ ಹಿ ಆಸ್ಟ್, ಪ್ರಾರ್ಥಿತವಾನ್, ಬೆಗ್ಡ್ ಕುಶಾಲ. ಇವನು ವೆರಿ ಸ್ಟ್ರಾಂಗ್ ಪರ್ಸನ್ ಅಂತ ಅಂದ್ಕೊಂಡು ಹಿ ಆಸ್ಟ್, ಭೋ ಬಲವನ್ ಮೈ ದಯಾಂ ಕುರು ಮಾಂ ಮಾ ಗೃಹಾಣ ಅದ್ಯತಃ ಅಹಂ ಅಸ್ಮಿನ್ ವನೆ ನ ಸ್ಥಾಸ್ಯಾಮಿ, ಬಹುದೂರಂ ಗಮಿಷ್ಯಾಮಿ, ವಚನಂ ಅಪಿ ದದಾಮಿ ಯತ್ ಅದ್ಯ ಆರಭ್ಯ ಅಹಂ ಕಿಂಚಿದಪಿ ಜನಂ ನ ಪೀಡಯಿಷ್ಯಾಮಿ, ಕೃಪಯಾ ಅನುಮತಿಂ ದದಾತು ಯೇನ ಅಹಂ ಅನ್ಯತ್ರ ಗಚ್ಚಾಮೀತಿ. ಆ ರಾಕ್ಷಸ ದೈನ್ಯವಾಗಿ ಬೇಡ್ಕೊಳ್ಳೋದಕ್ಕೆ, ಕುಶಾಲನ್ನ ಬೇಡ್ಕೊಳ್ಳೋದಕ್ಕೆ ಶುರು ಮಾಡ್ದ. ಏನಂತ ಬೇಡ್ಕೊಂಡ? ಭೋ ಬಲವನ್, ಓ ಸ್ಟ್ರಾಂಗ್ ಬಾಯ್, ಮೈ ದಯಾಂ ಕುರು, ಶೋ ಮರ್ಸಿ ಆನ್ ಮೀ, ಮಾಂ ಮಾ ಗೃಹಾಣ, ಡೋಂಟ್ ಕ್ಯಾಚ್ ಮೀ, ಅದ್ಯತಃ, ಫ್ರಮ್ ಟುಡೇ ಇಟ್ ಸೆಲ್ಫ್, ಅಹಂ ಅಸ್ಮಿನ್ ವನೆ ನ ಸ್ಥಾಸ್ಯಾಮಿ, ಐ ವಿಲ್ ನಾಟ್ ಸ್ಟೇ ಇನ್ ದಿಸ್ ಫಾರೆಸ್ಟ್, ಬಹುದೂರಂ ಗಮಿಷ್ಯಾಮಿ, I will go very far away from this place. Vachanam api dadami, I will promise you yet that adya arabhya, from today, aham kanchidapi janam, not even a single person, na pidayishyami, I will not trouble them. Krupaya, please, anumatim dadatu, give me permission, ena, from that permission, ಅನ್ಯತ್ರ ಗಚ್ಚಾಮಿ, ಐ ವಿಲ್ ಗೋ ಸಮ್ವೇರ್. ಎಲೈ ಬಲವಂತನೇ, ನನ್ನ ಮೇಲೆ ಕರುಣೆಯನ್ನು ತೋರ್ಸಪ್ಪ, ನನ್ನನ್ನು ಹಿಡ್ಕೋಬೇಡ. ಇವತ್ತಿನಿಂದ ನಾನು ಈ ಕಾಡಿನಲ್ಲಿ ವಾಸ ಮಾಡೋದಿಲ್ಲ, ಬಹಳ ದೂರ ಹೊರಟೋಗ್ತೇನೆ. ನಿನಗೆ ನಾನು ವಚನವನ್ನು, ಮಾತನ್ನು ಕೂಡ ಕೊಡ್ತೇನೆ. ಏನಂತ? ಇವತ್ತಿನಿಂದ ಈ ವನದಲ್ಲಿ ಮಾತ್ರ ಅಲ್ಲ, ಎಲ್ಲೇ ಹೋದರೂ ಕೂಡ ಯಾವ ಜನರನ್ನು ನಾನು ಪೀಡಿಸೋದಿಲ್ಲ
ಅವರಿಗೆ ಕಷ್ಟ ಕೊಡೋದಿಲ್ಲ. ದಯವಿಟ್ಟು ನನಗೆ ಅನುಮತಿಯನ್ನು ಕೊಡು, ಅದರಿಂದ ನಾನು ಇಲ್ಲಿಂದ ಹೊರಟೋಗ್ತೇನೆ. ಅನುಮತಿನ ಕೊಡ್ತಾನೆ. ಆಮೇಲೆ ಅವನು ಹೊರಟೋಗ್ತಾನೆ, ರಾಕ್ಷಸ ಅಲ್ಲಿಂದ ಹೊರಟೋಗ್ತಾನೆ. ಈ ಸುದ್ದಿಯನ್ನು ಕುಶಾಲ ಊರಿನ ಜನರಿಗೆ ಬಂದು ಹೇಳ್ತಾನೆ. ಏನಂತ ಹೇಳ್ತಾನೆ? ಕಂಟಕ ಸದೃಶ ಕ್ರೂರ ರಾಕ್ಷಸ ಬಹುದೂರಂ ಪಲಾಯಿತ. ಕಂಟಕ ಥಾರ್ನ್, ಮುಳ್ಳು, ಸದೃಶ ಲೈಕ್, ಕ್ರೂರ ರಾಕ್ಷಸ ದ troublesome, cruel demon who was like a thorn, ಬಹುದೂರಂ ಪಲಾಯಿತಃ, ran away very far ಅಂತ ಹೇಳ್ತಾನೆ. ಅಂದರೆ ಮುಳ್ಳಿನಂತೆ ಇದ್ದ ರಾಕ್ಷಸ, ಆ ಕೆಟ್ಟ ರಾಕ್ಷಸ ಬಹಳ ದೂರ ಹೊಟ್ಟೋದ ಅಂತ ಹೇಳಿದಾಗ, ಇತಿವಾರ್ತಾಂ ಕುಶಲಾತ್ ಅವಗಮ್ಯ, ಈ ಮಾತನ್ನು ಕುಶಲನಿಂದ ಅವಗತ್ಯ ತಿಳಿದುಕೊಂಡ ಸರ್ವೇ ಗ್ರಾಮವಾಸಿನಃ, ಎಲ್ಲ ಗ್ರಾಮದ ಜನರು ಪ್ರಸನ್ನಾಹ ಅಭವನ್, ಬಹಳ ಸಂತೋಷಪಟ್ಟರು. ಯಾಕೆ? ರಾಕ್ಷಸ ದೂರ ಹೊರಟು ಹೋದ. ಎಂತಹ ರಾಕ್ಷಸ? ಮುಳ್ಳಿನಂತೆ ಕ್ರೂರವಾಗಿದ್ದ ರಾಕ್ಷಸ. ವನಸ್ಯ, ಆಮೇಲೆ ವನದ ಗ್ರಾಮದ ಸ್ಥಿತಿ ಹೇಗಿತ್ತು? ವಾಟ್ ವಾಸ್ ದ ಎನ್ವೈರನ್ಮೆಂಟ್ ಇನ್ ದ ಫಾರೆಸ್ಟ್ ಆ್ಯಂಡ್ ಇನ್ ದ ವಿಲೇಜ್? ವನಸ್ಯ ಗ್ರಾಮಸ್ಯ ವಾತಾವರಣಂ ಶಾಂತಂ ಸುಖದಂ ಸಂಜಾತಂ. ಶಾಂತಂ, ವೆರಿ ಪೀಸ್ಫುಲ್, ಸುಖದಂ, very happy. Animals in the forest were there with peaceful and happily stayed there. People in the village were also having a peaceful environment and happy environment. The trouble which had come has gone away. This is the lesson. The moral of this lesson is Yuktihi Shaktehe Gariyasi. Kushal was very weak compared to the Rakshasa. But with his Yukti, because just showing that Darpana mirror and making the Rakshasa seeing his reflection and thinking that one more demon and going away from the forest is just a plan, just a yukti of Kushala. So, ಎಲ್ಲೇ ಇರಿ, ನಿಮ್ಮ ಬುದ್ಧಿಶಕ್ತಿಯಿಂದ ನೀವು ಖಂಡಿತ ಆ ಒಂದು ಫ್ರಮ್ ದ ಡಿಫಿಕಲ್ಟಿ ಯು ಕ್ಯಾನ್ ಕಮ್ ಔಟ್. ಲೈಕ್ ದಟ್ ಓನ್ಲಿ ಲಾಸ್ಟ್ ಇಯರ್ ಯು ಸ್ಟಡಿಡ್ ಚತುರಃ ರಾಮಕೃಷ್ಣ. ಅಲ್ಲಿನೂ ಕೂಡ ಒಂದೇ ಮಾತಿಂದ ಯು ಯಮ್ಮ ಮಗ್ನೌ ಕ್ಷಿಪ್ತ್ವಾ ದಗ್ಧ್ವಾ ಖಾದತ, ನೀವು ನನ್ನನ್ನು ಅಗ್ನಿಯಲ್ಲಿ ಮುಳುಗಿಸಿ ಸುಟ್ಟು ತಿನ್ನಿ. ಅಗ್ನಿನಲ್ಲಿ ಮುಳುಗ್ಸೋಕ್ಕಾಗಲ್ಲ, ನೀರಿನಲ್ಲಿ ಮಾತ್ರ ಮುಳುಗಿಸೋಕ್ಕಾಗತ್ತೆ. ಮುಳುಗಿಸೋದನ್ನು, ನೀರಲ್ಲಿ ಮುಳುಗಿದ್ದನ್ನು ದಗ್ಧ್ವಾ ಸುಡೋಕ್ಕಾಗಲ್ಲ. ಸೊ ಆ ಕಥೆನ ನೀವು ನೆನಪು ಮಾಡಿಕೊಂಡ್ರೆ ಸಮಯ ಪ್ರಜ್ಞಾ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನು ನೀವು ಟೈಮ್ಲಿ ನಾಲೆಜ್, ಟೈಮ್ಲಿ ಸೆನ್ಸ್ ಇದ್ದರೆ ಯು ಕ್ಯಾನ್ ಕಮ್ ಔಟ್ ಆಫ್ ಎನಿ ಡೇಂಜರ್ ಅನ್ನೋದು ಈ ಮಾತಿನ, ಈ ಪಾಠದ ಒಂದು ಮಾರಲ್. ಇದರಲ್ಲಿ ಹೌ ಮೆನಿ ಡಯಲಾಗ್ಸ್ ಯು ಗೆಟ್ ಚಿಲ್ಡ್ರನ್? ಫಸ್ಟ್ ಡಯಲಾಗ್, ರಾಕ್ಷಸ ಟೆಲಿಂಗ್ ಯುವಕ, ದಟ್ ಈಸ್ ಹೂ ಆರ್ ಯು, ತ್ವಂ ಕೋಸಿ ಕಿಮರ್ಥಮತ್, ನೀನು ಯಾರು, ಯಾಕಿಲ್ಲಿ ಬಂದಿದೀಯಾ. ನೆಕ್ಸ್ಟ್ ಕುಶಾಲ ಟೆಲಿಂಗ್ ರಾಕ್ಷಸ ತ್ವಾಂ ಗ್ರಹೀತುಂ ಆಗತೋಸ್ಮಿ, ನಿನ್ನನ್ನು ಹಿಡ್ಕೊಳ್ಳೋಕ್ಕೆ ಬಂದಿದ್ದೇನೆ. ಆಗ ರಾಕ್ಷಸ ಮತ್ತೆ ಕುಶಾಲ ನಂಗೆ ಹೇಳ್ತಾನೆ, ಹೇ ಮೂಢ, ಮತ್ತೆ ನನ್ನನ್ನು ಯಾರು ಹಿಡ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ರಿಪೀಟ್ ಆಗಿ ರಾಕ್ಷಸ ಹೇಳ್ತಾನೆ, ನಿನ್ನಂಥ ಎಷ್ಟೋ, ಯುವಕ ಹೇಳ್ತಾನೆ, ನಿನ್ನಂಥ ಎಷ್ಟೋ ಜನನ ಹಿಡ್ಕೊಂಡಿದ್ದೀನಿ, ಹಿಡ್ಕೊಂಡಿದ್ದು ಮಾತ್ರ ಅಲ್ಲ, ನೋಡು ಅವರನ್ನು ಅಂತ ತೋರಿಸ್ತಾರೆ. ರಿಫ್ಲೆಕ್ಷನನ್ನು ನೋಡಿ ಹೆದರಿಕೊಂಡ ರಾಕ್ಷಸ ಮತ್ತೆ ಕುಶಾಲನನ್ನು ಪ್ರಾರ್ಥನೆ ಮಾಡೋದು ಲಾಸ್ಟ್ ಡೈಲಾಗ್. ಸೊ ಇಬ್ಬರು ಎರಡೆರಡು ಡೈಲಾಗ್ಗಳನ್ನು ಹೇಳ್ತಾರೆ, ಕುಶಾಲ ಟು ರಾಕ್ಷಸ, ರಾಕ್ಷಸ ಟು ಕುಶಾಲ. ಬಟ್ ನೀವು ಸಿಚುವೇಶನಿಗೆ ಅರ್ಥ ಮಾಡಿಕೊಂಡಾಗ ಅದು ನಿಮಗೆ ಕಷ್ಟ ಆಗಲ್ಲ. ದಿಸ್ ಈಸ್ ದ ಲೆಸನ್ ಚಿಲ್ಡ್ರನ್. ಆ್ಯಂಡ್ ಫ್ರಮ್ ಸಂಸ್ಕೃತವಾಣಿ 5 ಆಲ್ ದ ಲೆಸನ್ಸ್ ಆರ್ ಓವರ್. ಕರೆಕ್ಟ್? 2 poetries, ಪ್ರಾರ್ಥನಾ, ಅಮೃತ ವಾಹಿನಿ. 3
3 lessons. Chaturaha Ramakrishnaha, Paropakaraye Shariralabhaha. Third one, Yuktihi Shaktehe Kariyasi. And here children, here all stories only. I have already told you. You can ask any doubt about this lesson in my class Monday where you have, and you can clarify your doubt. Then I will tell you the tips also how to study. So only one more lesson in your Samskrita Vani 4 left. That also I will do it. And children, almost your part B portion is 90% over. The question answer this lesson I will post it in 10A 10B group. You can copy it and read it. Okay children, and almost your portions are over. You go on now, decide what to read, which part we will discuss in the Monday class. Okay children, good luck. Read 2-3, see video 3-4 times, listen, and I will also, I'm asking you question children, and your OT marks also, internal marks also depends on that. Only few are asking questions and few are answering questions. So read, see it, and then come on Monday's class. Okay children, good luck.